ಮುಖ ಪಳಪಳ ಅಂತೇಳಿ ಹೊಳೆಯುತ್ತೆ. ಕಪ್ಪು ಮಚ್ಚೆಗಳು, ಬಂಗು ಎಲ್ಲನೂ ನಿವಾರಣೆ ಆಗುತ್ತೆ. ಎಲ್ಲರ ಕಣ್ಣು ನಿಮ್ಮ ಮೇಲೇನೆ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕ್ರೀಮನ್ನು ಹಚ್ಚೋದ್ರಿಂದ. ಇನ್ನು ಮುಖ ಪಳಪಳ ಅಂತೇಳಿ ಹೊಳೆಯುತ್ತೆ, ಸಾಫ್ಟ್ ಆಗುತ್ತೆ. ಜೊತೆಗೆ ಚರ್ಮದಲ್ಲಿ ಇರುವಂಥ ಕಪ್ಪು ಕಲೆಗಳು, ಬಂಗು, ಮೊಡವೆ ಕಲೆಗಳು ಎಲ್ಲನೂ ನಿವಾರಣೆ ಆಗಲಿಕ್ಕೆ ಇವತ್ತಿನ ಈ ಒಂದು ಕ್ರೀಮು ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚಿದ ಮೇಲೆ ನೀವು ಇನ್ಯಾವತ್ತೂ ಹೆಚ್ಚು ಬೆಲೆಯ ಕ್ರೀಮ್ಗಳನ್ನು ಹಚ್ಚಲಿಕ್ಕೆ ಇಷ್ಟಪಡೋದಿಲ್ಲ. ಪಾರ್ಲರ್ಗೆ ಹೋಗಿ ನಾವು ಕಾಸ್ಟ್ಲಿ ಬೆಲೆಯ ಒಂದು ಫೇಶಿಯಲ್ಗಳನ್ನು ಮಾಡಿಸ್ಕೊಳ್ಳೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಕಪ್ಪು ಕಲೆಗಳು ಅಥವಾ ಬಂಗಿನ ಸಮಸ್ಯೆ ಆಗಿರಲಿ ಎಲ್ಲನೂ ನಿವಾರಣೆ ಆಗುತ್ತೆ. ಜೊತೆಗೆ ಪಿಗ್ಮೆಂಟೇಷನ್ನ ಸಮಸ್ಯೆ ಆಗಿರ್ಬೋದು ಅಥವಾ ಚರ್ಮ ತುಂಬ ಡ್ರೈ ಆಗ್ತಿರೋವಂಥ ಒಂದು ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗಿ ಮುಖ ಸಾಫ್ಟ್ ಆಗುತ್ತೆ, ಹೊಳೆಯುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಇನ್ಸ್ಟೆಂಟಾಗಿಯೇ ಒಳ್ಳೆ ಗ್ಲೋ ಬರಲಿಕ್ಕೆ ಇವತ್ತಿನ ಈ ಒಂದು ಸೂಪರ್ ಆಗಿರೋವಂಥ ಕ್ರೀಮು ನಿಮಗೆ ಹೆಲ್ಪ್ ಮಾಡುತ್ತೆ. ಅದು ಕೂಡ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಾವು ಇದನ್ನು ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೆ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಅದರ ಬದಲಾಗಿ ನಮ್ಮ ಚರ್ಮದಲ್ಲಿ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ, ಹೊಳಪು ಬರುತ್ತೆ, ಚರ್ಮ ಸಾಫ್ಟ್ ಆಗುತ್ತೆ. ಬೇಬಿ ಸಾಫ್ಟ್ ಅಂತಾರಲ್ಲ ಆ ರೀತಿ ಸೂಪರ್ ಸಾಫ್ಟ್ ಆಗುತ್ತೆ ನಮ್ಮ ಚರ್ಮ ಅಂತಲೇ ಹೇಳ್ಬೋದು. ಇನ್ನು ಮುಖದಲ್ಲಿ ಇರುವಂತಹ ಬಂಗು, ಕಪ್ಪು ಕಲೆಗಳು ಅಥವಾ ಸ್ಕಿನ್ ಟ್ಯಾನ್ ಆಗಿರ್ಬೋದು ಅಥವಾ ಸ್ಕಿನ್ ಡಲ್ ಆಗಿರೋವಂಥದ್ದು ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಈ ಒಂದು ಸೂಪರ್ ಗ್ಲೋಯಿಂಗ್ ಒಂದು ಕ್ರೀಮನ್ನು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರೋವಂಥದ್ದು ಮೊಸರು ಎಲ್ಲರೂ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹೆಚ್ಚಾಗಿರುತ್ತೆ. ಹಾಗಾಗಿ ಇದು ನಮ್ಮ ಚರ್ಮವನ್ನು ಸಾಫ್ಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ, ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಖದಲ್ಲಿ ಅಲ್ಲಲ್ಲೇ ಕಪ್ಪು ಚುಕ್ಕೆಗಳು, ಮಚ್ಚೆಗಳು ಏನಿರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮೊಸರು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಂದು ಕೊಳೆ ಅಂಶ ಏನಿರುತ್ತೆ ಅಥವಾ ಎಣ್ಣೆ ಅಂಶ ಎಲ್ಲವನ್ನು ತೆಗೆದು ಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಮೊಸರು. ಹಾಗಾಗಿ ನಾನಿಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ನೋಡಿ, ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಗಟ್ಟಿ ಮೊಸರನ್ನೇ ತೊಗೊಳ್ಳಿ. ಈ ಒಂದು ಮೊಸರನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು. ಆನಂತರ ಇದರೊಟ್ಟಿಗೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಕಡಲೆ ಹಿಟ್ಟಿನ ಒಂದು ಬಳಕೆ ಅಂತೂ ಹಿಂದಿನಿಂದನೂ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಡಲೆ ಹಿಟ್ಟು ಒಂದು ಒಳ್ಳೆ ಸೋಪಿನ ರೀತಿ ಕೆಲಸ ಮಾಡುತ್ತೆ. ಸೋಪ್ ಇಲ್ದಾಗೆಲ್ಲ ನಮ್ಮ ಹಿರಿಯರು ಮುಖವನ್ನು ತೊಳೆಯೋದಕ್ಕೆ ಅಥವಾ ಸ್ನಾನ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ದರು. ಹಾಗಾಗಿ ಅವರ ಚರ್ಮ ತುಂಬ ಬೇಗ ಸುಕ್ಕುಗಟ್ತಾ ಇರಲಿಲ್ಲ, ಏಜ್ ಆದಂಗೆ ಕಾಣಿಸ್ತಾ ಇರಲಿಲ್ಲ, ಒಳ್ಳೆ ಗ್ಲೋ ಇರ್ತಾ ಇತ್ತು. ಅವರಿಗೆ ಏಜ್ ಆದರೂ ಕೂಡ ಅವರು ತುಂಬ ಒಂದು ಚಿಕ್ಕ ಏಜಿನವ್ರೇನಪ್ಪ ಅನ್ಬೇಕು ಅನ್ನೋ ರೀತಿಯಾಗಿ ಅವರ ಚರ್ಮವನ್ನು ಅವರು ಇಟ್ಕೊಳ್ತಾ ಇದ್ದರು. ಅದಕ್ಕೆ ಸೀಕ್ರೆಟ್ ಪದಾರ್ಥ ಅಂದರೆ ಈ ಒಂದು ಕಡಲೆ ಹಿಟ್ಟು ಅಂತಲೇ ಹೇಳ್ಬೋದು. ಹಾಗಾಗಿ ಕಡಲೆ ಹಿಟ್ಟಿನ ಬಳಕೆ ತುಂಬಾ ಒಳ್ಳೆಯದು. ಈಗಂತೂ ಮಾರ್ಕೆಟ್ಗಳಲ್ಲಿ ಇದರ ಒಂದು ಕ್ರೀಮ್ಗಳು ಬಂದಿದೆ, ಸೋಪುಗಳು ಕೂಡ ಬಂದಿದೆ ಅಥವಾ ಫೇಸ್ ವಾಶ್ಗಳು ಕೂಡ ಬಂದಿದೆ ಕಡಲೆ ಹಿಟ್ಟನ್ನು ಬಳಸ್ಕೊಂಡು. ಹಾಗಾಗಿ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಚರ್ಮ ತುಂಬಾ ಒಂಥರ ಒಡಿತಾ ಇರುತ್ತೆ, ಚರ್ಮ ಡ್ರೈ ಆಗ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಡಲೆ ಹಿಟ್ಟು. ಜೊತೆಗೆ ಮುಖದಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮಚ್ಚೆಗಳು ಅಥವಾ ಬಂಗಿನ ಸಮಸ್ಯೆ ಯಾರಿಗೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಥವಾ ತುಂಬ ಟ್ಯಾನ್ ಆಗಿರುತ್ತೆ, ತುಂಬ ಒಂಥರ ಡಲ್ ಆಗಿರುತ್ತೆ ಮುಖ, ಅದನ್ನೆಲ್ಲ ಸರಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಕಡಲೆ ಹಿಟ್ಟನ್ನು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಬಳಸ್ತಾ ಬನ್ನಿ, ಅಳವಡಿಸ್ತಾ ಬನ್ನಿ. ಎಂಥ ಒಂದು ಒಳ್ಳೆ ಹೊಳಪು ನಿಮ್ಮ ಚರ್ಮಕ್ಕೆ ಬರುತ್ತೆ ಅಂಥೇಳಿ ನೀವೇ ನೋಡ್ತೀರಾ. ಅಷ್ಟು ಒಂದು ಒಳ್ಳೆ ಗ್ಲೋ ಬರುತ್ತೆ, ಅಷ್ಟು ಸಾಫ್ಟ್ ಆಗುತ್ತೆ. ಜೊತೆಗೆ ಚರ್ಮದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮೊಸರಿನೊಟ್ಟಿಗೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನಾವು ಇದರೊಟ್ಟಿಗೆ ಪೌಡರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಪಾಂಡ್ಸ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ಯಾಂಡಲ್ ಪೌಡರ್ ಆಗಿರುತ್ತೆ. ವೈಟ್ ಪೌಡರ್ ಏನು ಬರುತ್ತೆ ಅದನ್ನಾದರೂ ಸೇರಿಸ್ಕೊಳ್ಬೋದು ಅಥವಾ ಪಾಂಡ್ಸೇ ಸೇರಿಸ್ಬೇಕು ಅಂತಿಲ್ಲ. ಮನೆಯಲ್ಲಿ ಬಳಸುವಂಥ ಯಾವುದೇ ರೆಗ್ಯುಲರ್ ಪೌಡರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಈ ಒಂದು ಪೌಡರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಯಾವುದೇ ಒಂದು ಇನ್ಸ್ಟೆಂಟಾಗಿ ಹೊಳಪು ಬೇಕು ಅಂತಂದರೆ ಅದನ್ನು ತಂದುಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೊರಗಡೆ ಹೋಗ್ತಾ ಇದ್ದೀವಿ, ಪಾರ್ಟಿ ಇದೆ, ಫಂಕ್ಷನ್ ಇದೆ ಅಥವಾ ಮನೆಯಲ್ಲಿ ಏನೋ ಒಂದು ಪೂಜೆ ಏನೋ ಇದೆ ಅಂತಂದರೆ ಒಳ್ಳೆ ಗ್ಲೋ ಕೊಡುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಜೊತೆಗೆ ಮುಖ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಮುಖವನ್ನು ಮುಟ್ಟಿದ್ರೆ ಬೆಣ್ಣೆ ರೀತಿ ಅನಿಸುತ್ತೆ, ಅಷ್ಟು
ನಮ್ಮ ಚರ್ಮವನ್ನು ಸಾಫ್ಟ್ ಆಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ನೀವು ಇದನ್ನು ಹಾಗೆ ನೋಡೋದಕ್ಕಿಂತ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೇ ಅನಿಸುತ್ತೆ ಎಂಥ ಒಂದು ಗ್ಲೋ ಬಂದಿದೆ, ಎಷ್ಟು ಸಾಫ್ಟ್ ಆಗಿದೆ ನಮ್ಮ ಸ್ಕಿನ್ ಅಂಥೇಳಿ. ನಾನಿಲ್ಲಿ 1.5 ಟೀ ಸ್ಪೂನ್ ಆಗೋಷ್ಟು ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಪೌಡರ್ನೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲು. ಫ್ರೆಶ್ ಆಗಿರೋದಿದ್ದರೆ ಅದನ್ನು ಖಂಡಿತ ಸೇರಿಸ್ಕೊಳ್ಳಿ, ತಪ್ಪೇನಿಲ್ಲ. ಇಲ್ಲ ಅಂತಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂತಹ ಅಲೋವೆರಾ ಜೆಲ್ ಕೂಡ ನೀವು ಸೇರಿಸ್ಕೊಳ್ಬೋದು. ಅಲೋವೆರಾ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ಇರುವಂತಹ ಡರ್ಟ್ ಕಡಿಮೆ ಆಗುತ್ತೆ. ಅಂದರೆ ತುಂಬ ಕೊಳೆ ಅಂಶ ಅಥವಾ ಜಿಡ್ಡಿನ ಅಂಶ ಇದೆ ಅಥವಾ ತುಂಬ ಒಂದು ಡೆಡ್ ಸ್ಕಿನ್ ಹೆಚ್ಚಾಗಿದೆ, ಇದರಿಂದ ಕೂಡ ಕೆಲವೊಬ್ಬರು ತುಂಬ ಮುಖ ಡಲ್ಲಾಗಿ ಕಾಣ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಹೊಳೆಯುವಂತೆ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ. ಬಂಗು ಅಥವಾ ಚುಕ್ಕೆಗಳಾಗಿರ್ಬೋದು, ಮೊಡವೆ ಕಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಇದರೊಟ್ಟಿಗೆ ನಾನಿಲ್ಲಿ 1 ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸುಲ್ ಏನು ಬರುತ್ತೆ ಅದು, ಇಲ್ಲ ವಿಟಮಿನ್ ಇ ಆಯಿಲ್ ಇದೆ ಅಂದರೆ 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ತುಂಬ ಒಳ್ಳೆಯದು, ಒಳ್ಳೆ ಗ್ಲೋ ಕೊಡುತ್ತೆ. ಜೊತೆಗೆ ಚರ್ಮದ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ. ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ನಾವು ಅಲೋವೆರಾ ಮತ್ತು ವಿಟಮಿನ್ ಇ ಆಯಿಲ್ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಳ್ಳೆ ಸಾಫ್ಟ್ ಆಗುತ್ತೆ ಚರ್ಮ, ಜೊತೆಗೆ ಬಂಗಿದ್ರೆ ಕಡಿಮೆ ಆಗುತ್ತೆ, ಡಲ್ ಸ್ಕಿನ್ ಇದ್ದರೆ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಸಾಫ್ಟ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸಾರಿ, ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡ್ತು, ಹಾಗಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಳ್ಳೆ ಕ್ರೀಮ್ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನು ನಾನಿಲ್ಲಿ ನನ್ನ ಹ್ಯಾಂಡಿಗೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ತುಂಬ ಕೈ ಒಡೆದಂಗೆ ಅನಿಸ್ತಾ ಇದೆ, ಅಂದರೆ ತುಂಬ ಡ್ರೈ ಆಗಿದೆ, ಡಲ್ ಆಗಿದೆ. ಈ ಒಂದು ಚರ್ಮದ ಮೇಲೆ ನಾನು ಮಾಡ್ಕೊಂಡಿರುವಂಥ ಈ ಒಂದು ಕ್ರೀಮನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಒಣಗಬೇಕು, ಅಲ್ಲಿವರೆಗೂ ಇದನ್ನು ಬಿಡಬೇಕಾಗತ್ತೆ. ಒಂದು 4-5 ನಿಮಿಷ ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ, ನಿಧಾನವಾಗಿ ಮಸಾಜನ್ನು ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಕೂಡ ಹಾಕಿರೋದ್ರಿಂದ ಒಳ್ಳೆ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ. ಡೆಡ್ ಸ್ಕಿನ್ಸ್ ಇದ್ದರೆ ರಿಮೂವ್ ಆಗುತ್ತೆ. ಜೊತೆಗೆ ಸನ್ ಟ್ಯಾನು, ಸನ್ ಬರ್ನ್ ಏನಾರು ಆಗಿದ್ದರೆ ಅದು ಕೂಡ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ವಿಪರೀತ ಬಂಗಿನ ಸಮಸ್ಯೆ ಇದೆ ಅಂದರೆ ಈ ಒಂದು ಪ್ಯಾಕನ್ನು ನೀವು ಅಪ್ಲೈ ಮಾಡಿ ನೋಡಿ, ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಅನ್ನೋವಂಥದ್ದು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಮೊಡವೆ ಕಲೆಗಳು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಒಣಗಬೇಕು. ಒಂದು 7-8 ನಿಮಿಷ ಕೈಯಲ್ಲಿ ಹಾಗೇ ಇಟ್ಕೊಂಡು ಆನಂತರ ನೀಟಾಗಿ ಈ ರೀತಿ ವಾಶ್ ಮಾಡ್ಕೊಳ್ಳಿ. ತಕ್ಷಣದಲ್ಲೇ ನಿಮಗೆ ರಿಸಲ್ಟ್ ಅನ್ನೋವಂಥದ್ದು ಗೊತ್ತಾಗುತ್ತೆ. ತುಂಬ ಒರಟಾಗಿರುವಂಥ, ಡ್ರೈ ಆಗಿರುವಂಥ, ಡಲ್ ಆಗಿರುವಂಥ ಚರ್ಮ ಹೊಳೆಯುತ್ತೆ, ಸಾಫ್ಟ್ ಆಗುತ್ತೆ. ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವೇನೇ ಬಂದು ಕಮೆಂಟ್ ಮಾಡ್ತೀರಾ, ಹೌದು ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ನೀಡಿದೆ, ನಾವು ಯಾವುದೇ ಒಂದು ಕಾಸ್ಟ್ಲಿ ಕ್ರೀಮನ್ನು ಅಪ್ಲೈ ಮಾಡಿದಾಗಲೂ ಕೂಡ ನಮಗೆ ಇಂಥ ಒಂದು ಒಳ್ಳೆಯ ಗ್ಲೋ ಸಿಕ್ಕಿರಲಿಲ್ಲ, ಇಷ್ಟು ನಮ್ಮ ಚರ್ಮ ಸಾಫ್ಟ್ ಆಗಿರಲಿಲ್ಲ ಅಂತೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಖಂಡಿತ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು, ಯಾವುದೇ ರೀತಿಯ ಖರ್ಚು ಮಾಡದೇ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡ್ಕೊಂಡಿರುವಂಥ ಈ ಒಂದು ಕ್ರೀಮನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ರಿಸಲ್ಟು, ಅದು ಕೂಡ ಇನ್ಸ್ಟೆಂಟಾಗಿಯೇ ದೊರೆಯುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.